ಆರ್ಗ್ಯುಮೆಂಟ್ ಇತ್ತು. ಆರ್ಗ್ಯುಮೆಂಟ್ ಆದ ನಂತರ ಎರಡು ಪಕ್ಷದ ಈ ಜಡ್ಜ್ಮೆಂಟ್ ಪ್ರಕಟಿಸಿದರೆ, ಶಿಕ್ಷೆಯದು ಪ್ರಮಾಣ ಪ್ರಕಟಿಸಿದರು. ಆ ಶಿಕ್ಷೆಯ ಪ್ರಮಾಣ ನಾವು ಓದ್ಕೊಡ್ತೀವಿ. 376(2)K ಅರ್ಥಾತ್ ರೇಪ್ by a person who is in authority and command over the victim. ಆ ಪ್ರಕಾರ ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. 376(2)N are repeated rape committed by a person who is in command and authority over victim. ಜೀವಾವಧಿ ಶಿಕ್ಷೆ ಮತ್ತು 5 ಲಕ್ಷ ರೂಪಾಯಿ ಜುಲ್ಮಾನೆ. ಈ 376(2)N ಜೀವಾವಧಿ ಶಿಕ್ಷೆ ವಿಶೇಷತೆ ಏನಿದೆ, ಆ ಅಕ್ಯೂಸ್ಡ್ ಏನಿದ್ದಾರೆ ಅವರು ತಮ್ಮ ನ್ಯಾಚುರಲ್ ಲೈಫ್ ಮುಗಿಯುವವರೆಗೆ ಸ್ಟಿಲ್ ದ ಲಾಸ್ಟ್ ಬ್ರೆತ್ ಈ ವಿಲ್ ಬಿ ಇನ್ ದ ಜೈಲ್, ಅವ್ರ ಹೊರಗಡೆ ಬರಂಗಿಲ್ಲ. 354A ಮೊಲೆಸ್ಟೇಷನ್ 3 ವರ್ಷ, 354B 7 ವರ್ಷ, 354C 3 ವರ್ಷ, 506 2 ವರ್ಷ, 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ 3 ವರ್ಷ, 66 IT ಕಾಯ್ದೆ ಯಾರು ಅವ್ರ ಮೇಲೆ ಅತ್ಯಾಚಾರ ಮಾಡುವಾಗ ವಿಡಿಯೋ ಮತ್ತು ಫೋಟೋ ತೆಗೆಸಿದ್ರು, ಅದು ಕೂಡ ಪ್ರೂವ್ ಆಗಿರೋದು, ಅದಕ್ಕಾಗಿ 3 ವರ್ಷ. ಇದು ಎಲ್ಲ ಪನಿಷ್ಮೆಂಟ್ಗಳು ಏನಿದೆಯಾ ಅದು ಕಠಿಣ ಶಿಕ್ಷೆ ಆಗಿರುತ್ತದೆ. ಅವರ ಜೊತೆಗೆ ಜುಲ್ಮಾನೆ ಏನು ಹಾಕಿದ್ದಾರೆ, ಆ ಜುಲ್ಮಾನೆಯಿಂದ 11,25,000 ಸಂತ್ರಸ್ತೆಗೆ ಪರಿಹಾರ ಕೊಡಲಾಗುವುದು. ಇದು ಶಿಕ್ಷೆ ಇವತ್ತು ಕೋರ್ಟ್ ಪ್ರಕಟ ಮಾಡಿದೆ. ಆ ವಿಶೇಷತೆ ಅಂತ ಏನು ಈ ಕೇಸ್ದು ತಾವು ಎಲ್ಲರೂ ನೋಡಿರ್ಬೋದು. ಏಪ್ರಿಲ್ 28 ಇವತ್ತು 2 ಆಗಸ್ಟ್ ಕ್ರೈಮ್ ರಿಜಿಸ್ಟರ್ ಆಗಿರೋ ದಿವಸದಿಂದ ಜಡ್ಜ್ಮೆಂಟ್ ದಿವಸ 1 ವರ್ಷ 4 ತಿಂಗಳಲ್ಲಿ ತೀರ್ಪು ಬಂದಿದೆ. ಇದು ಒಂದು ವಿಶೇಷತೆ. ಇನ್ನೊಂದು ಏನು ಹೇಳ್ಬೋದು ನಾವು, ಈ ಡಿಫೆನ್ಸ್ ಪೈಕಿ ಅವರು ಪ್ರತಿಯೊಂದು ಹೆಜ್ಜೆನಲ್ಲಿ ವಿಚಾರಣೆ ಹೆಂಗೆ ಡಿಲೇಲ್ ಮಾಡಬೇಕು, ಯಾವ ಪ್ರಕಾರ ಮುಂದುವರಿಸಬೇಕು, ಜಡ್ಜ್ಮೆಂಟ್ ಬರ್ದಂಗೆ ನೋಡ್ಕೋಬೇಕು, ಎಲ್ಲ ರೂಪರೇಷೆಗಳು ಮಾಡಿ, ಎಲ್ಲ ತಾಂತ್ರಿಕತೆ ಯೂಸ್ ಮಾಡಿ ಕೂಡ ಅವ್ರಿಗೆ ಜಡ್ಜ್ಮೆಂಟ್ ಡಿಲೇ ಮಾಡಲಿಕ್ಕೆ, ಟ್ರಯಲ್ ಡಿಲೇ ಮಾಡಲಿಕ್ಕೆ ಆಗಲಿಲ್ಲ.